ಯಾಕೆ ಈ ಹುಡುಗಿ ಸಪ್ಪಗೆ ಆಚೆ ನಿಂತಿದ್ದಾಳೆ, ಬ್ಯಾಗ್ ಇಟ್ಕೊಂಡು ನಿಂತಿದ್ದಾಳೆ, ಏನಾಯ್ತು? ಅವ್ರ ಗಂಡು ಮಗ ಕೊಡೋ ಹೇಳ್ತಿಲ್ಲ ಅದ್ರ ಕಾಯ್ತಾರೆ ನಿಲ್ಸಿದ್ರು. ಗಂಡು ಮಗು ಕೊಡೋ ಯೋಗ್ಯತೆ ಇವಳಿಗಲ್ಲ ಇರ್ಬೇಕಾಗಿದ್ದು, ಗಂಡಸ್ಗೆ ಇರ್ಬೇಕಾಗಿದ್ದು. ಹೇಗೆ ಅಂತಂದ್ರೆ ನೀವು XY, ಅವಳು XX. XXXY ಅಂದ್ರೆ ಏನಮ್ಮ? ಹೇಳ್ತೀನಿ. ಎಷ್ಟೋ ವರ್ಷಗಳ ಕಾಲ, ಸಾವಿರಾರು ವರ್ಷಗಳಿಂದ ನಾವ್ ಏನ್ ನಂಬಿರೋದು ಅಂತಂದ್ರೆ ಗಂಡು ಮಗು ಆಗದೆ ಇರೋಕ್ಕೆ ಹೆಣ್ಣೆ ಕಾರಣ. ಇವನ್ ರಾಜ ಮಹಾರಾಜರು ಕೂಡ ನನ್ನ ವಂಶದ ಕುಡಿ ಇವಳು ಕೊಡೋದಾಗಲ್ಲ ಅಂತ ಅವಳನ್ನ ಕಾಡಿಗೆ ಕಳಿಸೋದು, ತವ್ರ ಮನೆಗೆ ಕಳಿಸೋದು, ಅಥವಾ ಅವ್ರ 2ನೇ ಮದುವೆನೂ ಮಾಡ್ಕೋತಾ ಇದ್ರು ರಾಜರು. ಸೊ ಎಲ್ಲಿವರೆಗೂ ಅಂದ್ರೆ 1905 ಅಲ್ಲಿ ನೆಟ್ಟಿ ಸ್ಟೀವನ್ಸ್ ಅನ್ನೋರು ಈ ಕ್ರೋಮೋಸೋಮ್ಸ್ 2 ಒಂದೇ ಅಲ್ಲ, ಬೇರೆ ಬೇರೆ ಇದೆ, ಹೆಣ್ಣಲ್ಲಿ ಬೇರೆ ಇದೆ, ಗಂಡಲ್ಲಿ ಬೇರೆ ಇದೆ ಅಂತ ಹೇಳ್ಕೊಟ್ಟವರು ಈ ನೆಟ್ಟಿ ಅವರು. ಅದ್ ಯಾವುದು ಅಂದ್ರೆ ಹೆಣ್ಣು ಮಕ್ಕಳಲ್ಲಿ XX, ಗಂಡು ಮಕ್ಕಳಲ್ಲಿ XY. ಸೊ ನಮ್ಮ ಮಗು ತಾಯಿ ಹೊಟ್ಟೆಲಿ ಮಗು ಬೆಳಿಬೇಕಾದ್ರೆ 50% ತಾಯಿ ಕೊಡ್ತಾಳೆ, 50% ತಂದೆ ಕೊಡ್ತಾನೆ. ಸೊ ಯಾವಾಗ 50% ತಾಯಿ ಕೊಡ್ತಾಳೋ ಆ ಕ್ರೋಮೋಸೋಮ್ಸ್ ಅನ್ನ, ಅದು X ಆಗುತ್ತೆ. ತಂದೆನೂ ಒಂದು ಕೊಟ್ಟಾಗ ಅಕಸ್ಮಾತ್ ಅವನು X ಅಂತ ಕೊಟ್ರೆ ಹೆಣ್ಣು ಮಗು. ಅಕಸ್ಮಾತ್ ತಾಯಿ X ಅಂತ, ತಾಯಿ X ಕೊಡ್ಬೇಕು, ಅವಳ ಹತ್ರ ಇರೋದೇ X ಕ್ರೋಮೋಸೋಮ್ಸ್. ತಾಯಿ X ಕೊಟ್ಟು ತಂದೆ Y ಕೊಟ್ಟಾಗ ಮಾತ್ರ ಗಂಡು ಮಗು ಆಗತ್ತೆ. ಈಗ ಹೇಳಿ, ಯಾರ ಆಚೆ ಹೋಗ್ಬೇಕು? ಹೆಣ್ಣು ಮಗು ಆಚೆ ಹೋಗ್ಬೇಕಾ, ಗಂಡು ಮಗು ಆಚೆ ಹೋಗ್ಬೇಕಾ? ನನ್ ಮಗ ಹೋಗ್ಬೇಕು, ನನ್ ಸೊಸೆ ಒಳಗಡೆ